ಏನಿಲ್ಲ ಲೈಫ್ ಬಗ್ಗೆ ಕೇಳ್ತೀನಿ ಓಕೆನಾ ಓಕೆ ಮಾತಾಡಿ ನಿಮ್ಮ ಹೆಸರು ಏ ಎಕ್ಸ್ಕ್ಯೂಸ್ ಮಿ ಮಾತಾಡ್ತೀರಾ ಜಸ್ಟ್ ನಾರ್ಮಲ್ ಕ್ವಶನ್ ಅಷ್ಟೇ ಏನಿಲ್ಲ ನಿಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಇಷ್ಟೇ ಈ ಥರ ಕ್ವಶನ್ ಅಷ್ಟೇ ನಾರ್ಮಲ್ ಕ್ವಶನ್ ಜಸ್ಟ್ ಟೂ ಕ್ವಶನ್ಸ್ ನಿಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಅಂತ ಇಷ್ಟೇ ಬೇರೆ ಏನು ಕ್ವಶನ್ಸ್ ಅದನ್ನೇ ಹಾಯ್ ಮೈ ಲವ್ಲಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್ ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ ಸೊ ಇವತ್ತು ಒಂದಲ್ಲ ಒಂದು ಸ್ವಲ್ಪ ಕ್ವಶನ್ಸ್ ಜೊತೆಗೆ ಬಂದಿದ್ದೀನಿ ಸೊ ಆ ಕ್ವಶನ್ಸ್ ಏನಪ್ಪಾ ಅಂದರೆ ಲೈಕ್ ಒಬ್ರೊಬ್ರು ಲೈಫಲ್ಲಿ ಇವಾಗ ಒಬ್ರೊಬ್ರು ಇಂಪಾರ್ಟೆಂಟ್ ಆಗಿರ್ತಾರೆ ಲೈಕ್ ಅವ್ರ ಲೈಫಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಸೊ ಅದೇ ಥರ ಸ್ವಲ್ಪ ಜನಗಳಿಗೆ ಕ್ವಶನ್ ಮಾಡಿ ನೋಡೋಣ ಅವ್ರ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಅವ್ರ ಕಷ್ಟ ಎಲ್ಲ ಯಾರ ಜೊತೆ ತುಂಬ ಶೇರ್ ಮಾಡ್ಕೋತಾರೆ ಕಷ್ಟ ಅಂದಾಗ ಯಾರನ್ನ ನೆನೆಸ್ಕೋತಾರೆ ಸೊ ಪ್ರೀತಿ ಅಂದಾಗ ಯಾರನ್ನ ನೆನೆಸ್ಕೋತಾರೆ ಸೊ ಇದೆಲ್ಲ ನೋಡೋಣ ಬನ್ನಿ ಏನು ಗೊತ್ತಾ ನನಗೆ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದ್ರೆ ಪರ್ಸನ್ ಅನ್ನೋದಕ್ಕಿಂತ ನನಗೆ ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ದೆನ್ ನಾನು ಕಷ್ಟ ಅಂತಾಗ ನೆನೆಸ್ಕೊಳ್ಳೋದು ನನ್ನ ಫ್ಯಾಮಿಲಿನೇನೆ ದೆನ್ ಎಂತ ನನ್ನ ಕಷ್ಟ ಅಂತಂದಾಗ ಆಲ್ಮೋಸ್ಟ್ ನಾನು ನೆನೆಸ್ಕೊಳ್ಳೋದು ಲೈಕ್ ಅದು ಡಿಫ್ರೆಂಟ್ ಲೈಕ್ ಇವಾಗ ನನಗೆ ಆ ಥರದ ಕಷ್ಟ ಏನೂ ಇಲ್ಲ ನಾನು ನೆನೆಸ್ಕೊಳ್ಳೋದು ನನ್ನ ತಮ್ಮನ್ನ ದೆನ್ ಇನ್ನೂ ಒಂದೇನು ಅಂತ ಹೇಳಿದ್ರೆ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಯಾರನ್ನ ಅಂತ ಅಂದರೆ ನಮ್ಮ ತಾತನ ನಿಮ್ಮ ಹೆಸರು ಓಕೆ ನಿಮಗೆ ಲೈಫಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ಅಂದರೆ ಅದು ಯಾರಾಗಿ ನಮ್ಮ ವೈಫ್ ನಿಮ್ಮ ವೈಫ್ ಓಕೆ ನಿಮ್ಗೆ ಏನಾದರೂ ಕಷ್ಟ ಅಂತ ಬಂದಾಗ ಲೈಫಲ್ಲಿ ನೀವು ಯಾರನ್ನ ಫಸ್ಟ್ ನೆನಪಿಸ್ಕೋತೀರಾ ನಮ್ಮ ವೈಫ್ ಓಕೆ ನೀವು ಒಬ್ರನ್ನ ಯಾರನ್ನೋ ನಿಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಯಾರನ್ನೋ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತಂದ್ರೆ ಯಾರನ್ನ ನಮ್ಮ ಅಪ್ಪನ ಅಪ್ಪ ಓಕೆ ಥ್ಯಾಂಕ್ ಯು ಏನಕ್ಕೆ ಮಿಸ್ ಮಾಡ್ಕೋತಾರೆ ಅವ್ರು ಇವಾಗ ಇಲ್ಲ ಅರ್ಧ ಅದಕ್ಕೆ ಮಿಸ್ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ನಿಮ್ಮ ಹೆಸರು ರವಿ ಅಂತ ಓಕೆ ನಿಮ್ಮ ಲೈಫಲ್ಲಿ ಒಬ್ರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಂತ ಅಂದ್ರೆ ಅದು ಯಾರು ಅಮ್ಮ 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 ಓಕೆ ನಿಮ್ಗೆ ಯಾರನ್ನಾದ್ರೂ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಯಾರನ್ನ ಅಕ್ಕ ಚಿಕ್ಕ ಹೋಗಿದ್ರು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ ನಿಮ್ ಲೈಫಲ್ಲಿ ಕಷ್ಟ ಅಂತ ಬಂದಾಗ ನೀವು ಫಸ್ಟ್ ನೆನಪಿಸ್ಕೊಳ್ಳೋ ಪರ್ಸನ್ ಯಾರು ಮಿಸ್ಸಸ್ ಮಿಸ್ಸಸ್ ಯಾಕೆ ನಮ್ಗೆ ಎಲ್ಲದಕ್ಕೆ ಜೊತೆ ಇರ್ತಾರೆ ಎಲ್ಲದಕ್ಕೆ ಕಷ್ಟ ಆದ್ರೂ ಜೊತೆ ಇರ್ತಾರೆ ಇಲ್ಲ ಜೊತೆಗಿರ್ತಾರೆ ಥ್ಯಾಂಕ್ ಯು ಗೈಸ್ ಏನು ಗೊತ್ತಾ ನನ್ನ ಔಟ್ಫಿಟ್ ಹೇಗಿದೆ ಇವತ್ತು ಅಂತ ನನಗೆ ತಿಳಿಸ್ಕೊಳ್ಳಿ ಓಕೆನಾ ಆ್ಯಂಡ್ ಏನಂತ ಅಂದರೆ ನನ್ನ ಔಟ್ಫಿಟ್ ಡೈಲಿ ನಾನು ಹಾಕ್ತಾ ಇದ್ದೀನಿ ಗೊತ್ತಾ ನೀವು ಅದೆಲ್ಲ ನನಗೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಡ್ರೆಸ್ ಆಗಿಬಿಟ್ಟು ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ಫೀಲ್ ಬರುತ್ತೆ ನೀವು ನನಗೇನು ಹೇಳಿಲ್ಲ ಅಂತ ಅಂದರೆ ನನಗೂ ಏನು ಅಯ್ಯೋ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಅವ್ರು ನನ್ನ ಡ್ರೆಸ್ ಚೆನ್ನಾಗಿಲ್ವೇನೋ ಅಂತ ಫೀಲ್ ಆಗುತ್ತೆ ಗೈಸ್ ಪ್ಲೀಸ್ ಸ್ವಲ್ಪ ನಿಮ್ಮ ಹೆಸರು ಪ್ರಮೋದ್ ಅಂತ ಓಕೆ ನಿಮ್ಮ ಲೈಫಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ಅಂದರೆ ಅದು ಯಾರು ಅಪ್ಪ ಅಮ್ಮ ಅಪ್ಪ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಕಷ್ಟ ಆದ್ರೂ ಅವ್ರ ಜೊತೆಲಿ ಇರ್ತಾರೆ ಇವಾಗ ಅಮೌಂಟ್ ಆಯ್ತು ಏನೇ ಒಂದಾದ್ರೂ ಅವರು ಯಾವಾಗ್ಲೂ ಜೊತೆಲಿ ಇರ್ತಾರೆ ಓಕೆ ಇವಾಗ ಲೈಫಲ್ಲಿ ಒಬ್ರನ್ನ ಮಿಸ್ ಮಾಡ್ಕೋತೀರಾ ಅಂತ ಅಂದ್ರೆ ಯಾರನ್ನ ಮಿಸ್ ಮಾಡ್ಕೋತೀರಾ ಅಂಡ್ ಏನಕ್ಕೆ ನಮ್ ದೊಡ್ಡಪ್ಪ ಮತ್ತೆ ನಮ್ಮ ಅಜ್ಜಿ ಏನಕ್ಕೆ ಅಂದ್ರೆ ಅವರು ತುಂಬಾ ಪ್ರೀತಿ ತೋರ್ಸೋರು ಆದ್ರೆ ಇವಾಗ ರೀಸೆಂಟ್ ಆಗಿ ಒಂದು 3 to 4 years ಬ್ಯಾಕ್ ತಿರ್ಗಿದ್ರು ಸಾರಿ ದೆನ್ ನೀವು ಲೈಫಲ್ಲಿ ಏನೋ ಲೈಕ್ ಇವಾಗ ಕಷ್ಟ ಬಂತು ಅಂತ ಅಂದ್ರೆ ಫಸ್ಟ್ ನೆನಪು ಮಾಡ್ಕೊಳ್ಳೋದು ಯಾರು ನಾನು ನಮ್ಮ ಅಪ್ಪ ಬಿಟ್ರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರು ಏನಕ್ಕೆ ಅಂದ್ರೆ ಅವ್ರು ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ ನಮ್ಮ ಬೆಸ್ಟ್ ಫ್ರೆಂಡ್ ಅವಳು ಅಷ್ಟೇ ನಮ್ಮ ಅಪ್ಪನೂ ಅಷ್ಟೇ ಓಕೆ ಇವಾಗಿನ ಯೂತ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಕಷ್ಟ ಅಂತ ಬಂದಾಗ ಫ್ರೆಂಡ್ಸೇ ಎಲ್ಲ ಆಗೋದು ಅಂತ ಹೇಳ್ತಾರೆ ಸೊ ಇದಕ್ಕೆ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳ್ತೀರಾ ಫ್ಯಾಮಿಲಿ ಆಗ್ತಾರೆ ಅಂತ ಹೇಳ್ತೀರಾ ಇಷ್ಟು ದಿನ ನಾನು ಫ್ರೆಂಡ್ಸ್ ಆಗ್ತಾರೆ ಅನ್ಕೊಂಡಿದ್ದೆ ಆದ್ರೆ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಕೆಲವ್ರು ಆಗಲ್ಲ ಕಷ್ಟ ಅಂತ ಬಂದಾಗ ಬಿಟ್ಟು ಹೋಗ್ತಾರೆ ಥ್ಯಾಂಕ್ ಯು ಶಂಕಲ್ ಸೊ ಮತ್ತೆ ಸಿಕ್ಕಿದ್ದಾರೆ ನನಗೆ ಅವ್ರಿಗೆ ಇವತ್ತು ಮತ್ತೆ ಕ್ವಶನ್ ಮಾಡಿ ನೋಡೋಣ ಏನ್ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏದ್ರ ಬಗ್ಗೆ ಏನ್ರ ಬಗ್ಗೆ ಅಂತಂದ್ರೆ ನಿಮ್ ಲೈಫ್ ಅಲ್ಲಿ
ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ಇರ್ತಾರೆ ಅಲ್ವಾ, ಸೊ ಅದ್ ಯಾರು, ಏನಕ್ಕೆ ಇಂಪಾರ್ಟೆಂಟ್ ಅಂತ? ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ವೈಫ್ ತಾನೆ. ವೈಫ್ ಏನಕ್ಕೆ ಇಂಪಾರ್ಟೆಂಟ್? ಏನ್ರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗೋಳು ಎಂಡೂರಿಗೆ ಅವಳೆ ತಾನೆ ಅದಕ್ಕೆ ಅಲ್ವಾ. ಎಂಡೂರಿಗೂ ಭಾಗಿಯಾಗೋಳು ಅವಳೆ ತಾನೆ ಇಂಪಾರ್ಟೆಂಟ್ ವೈಫ್ ಅಂದ್ರೆ, ಅದಕ್ಕೆ ವೈಫ್ ಅಂತ ಹೇಳೋದು. ಓಕೆ, ನೀವು ಕಷ್ಟ ಅಂತ ಬಂದಾಗ ಲೈಫ್ ಅಲ್ಲಿ ಫಸ್ಟ್ ನೆನಪಿಸ್ಕೊಳ್ಳೋದು ಯಾರನ್ನ ಅಂಡ್ ಏನಕ್ಕೆ ನೆನಪಿಸ್ಕೋತೀರಾ ಅವ್ರನ್ನ? ಕಷ್ಟ ಅಂತ ಬಂದಾಗ ಕಷ್ಟ ಹೇಳ್ಕೊಳ್ಳೋದು ಹೆಂಡತಿಗೆನೆ. ಒಂದ್ ವೇಳೆ ಕಷ್ಟ ಸುಖ ಸಿಕ್ಕಿದ್ರು ಅವಳ ಹತ್ರನೇ ಹೇಳ್ಕೊಳ್ಳೋದು, ಕಷ್ಟ ಬಂದ್ರು ಅವಳ ಹತ್ರನೇ, ಹೆಂಡತಿ ಹತ್ರನೇ ಫಸ್ಟ್ ಟೈಮ್ ಹೇಳ್ಕೊಳ್ಳೋದು. ಏನೇ ಪ್ರಾಬ್ಲಮ್ ಆದ್ರೂ ಹೇಳ್ಕೊಳ್ಳೋದು ಅವಳ ಹತ್ರನೇ, ಪ್ರಾಬ್ಲಮ್ ಸಾಲ್ವ್ ಆದ್ರೂ ಹೇಳ್ಕೊಳ್ಳೋದು ಹೆಂಡತಿ ಹತ್ರ ಅಂತಾನೆ ಫಸ್ಟ್ ಟೈಮ್. ನೋಡಿ ಅಂಕಲ್ಗೆ ಎಷ್ಟು ಪ್ರೀತಿ ಅವ್ರ ಹೆಂಡತಿ ಮೇಲೆ ಅಂತ ಹೇಳ್ಬಿಟ್ಟು. ಅಂಡ್ ನೀವು ಲೈಫ್ ಅಲ್ಲಿ ಯಾರನ್ನೋ ಮಿಸ್ ಮಾಡ್ಕೋತಾ ಇದ್ದೀರಾ, ನಿಮ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಂದ್ರೆ ಅದು ಯಾರನ್ನ? ಏನೋ ಒಂದು ಲೈಫಲ್ಲಿ ಯಾರ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ತಂದೆ ತಾಯಿ. ಯಾಕೆ? ತಂದೆ ತಾಯಿ ಅಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿಂದ ಒಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ಸಾಕಿದ್ದಾರೆ, ಸಲ್ಬಿದ್ದಾರೆ. ಒಂದು ಲೆವೆಲ್ಗೆ ನಾವು ಈ ಮನುಷ್ಯನಾಗಿ ಒಂದು ನೋಡೋದಕ್ಕೆ ಒಂದು ಲೆವೆಲ್ ಆಗಿ ನಮ್ಮನ್ನ ರೂಪಿಸಿದ್ದಾರೆ ಅಂತಂದ್ರೆ ತಂದೆ ತಾಯಿನೇ ಅಲ್ವಾ. ಕಷ್ಟವ ಸುಖವ ಸಾಕಿ ನಮ್ಮ ಸಲ್ಬಿದ್ದಾರೆ ಅಂದ್ರೆ ತಂದೆ ತಾಯಿ ತಾನೆ. ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತಾರೆ ಎಲ್ರು. ಇವಾಗ ಹೆಂಗೆ ಅಂತಂದ್ರೆ ಕಷ್ಟ ಬಂದಾಗ ಆಗೋದು ಫ್ರೆಂಡ್ಸ್ ಅಂತಾನೆ ಹೇಳ್ತಾರೆ ಎಲ್ರು. ಸೊ ಇದಕ್ ನೀವೇನ್ ಹೇಳ್ತೀರಾ ಅನ್ಸುತ್ತೆ? ಮೇಡಮ್, ಕಷ್ಟ ಬಂದಾಗ ಫ್ರೆಂಡ್ಸೇ ಆಗೋದು ಕರೆಕ್ಟ್. ಕೆಲವು ಟೈಮ್ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಆಗೋರಿಗೆ ಮಾತ್ರ ಜೊತೆ ಇರ್ತಾರೆ. ಈ ಸಂದರ್ಭ ಬತ್ತು ಅಂತಾರೆ ಟಕ್ಕನ್ ನೀನೇನಾರ ಒಂದ್ ಸ್ವಲ್ಪ ನೀನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಟಕ್ಕನ್ ಜಾರ್ಕೊಂಡ್ಬಿಡ್ತಾರೆ. ಕಷ್ಟ ಆಗ್ಲಿ, ನೀನು ಇವತ್ತು ಚೆನ್ನಾಗಿದ್ದಾಗ ಫ್ರೆಂಡ್ಸ್ ಇರ್ತಾರೆ, ನೀನ್ ಕೆಳಗ್ ಬಿದ್ದೋದಾಗ್ಲೂ ಫ್ರೆಂಡ್ಸ್ ಜೊತೆಲಿ ಇರ್ಬೇಕು, ಅದು ಫ್ರೆಂಡ್ಶಿಪ್ ಅಂತಾರೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಆಯ್ತಾ, ನಿಮ್ಮ ಹೆಸರು? ಜ್ಯೋತಿಷ್. ಓಕೆ, ನಿಮ್ಗೆ ಲೈಫ್ ಅಲ್ಲಿ ಯಾರೋ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರು? ನಮ್ಮ ಹಸ್ಬೆಂಡ್. ಏನಕ್ಕೆ? ಅಯ್ಯೋ, ಅವರೇ ಅಲ್ವಾ ನಮ್ಮ ಮುಂದೆ ಎಲ್ಲ ಇದ್ ಮಾಡೋದು. ಅವರಿಗೆ ನಾನು, ನನಗೆ ಅವರು. ಓಕೆ, ಆಯ್ತು. ದೆನ್ ನಿಮ್ಗೆ ಲೈಫ್ ಅಲ್ಲಿ ಯಾರನ್ನೋ ಮಿಸ್ ಮಾಡ್ಕೋತೀನಿ ಅಂತಂದ್ರೆ ಯಾರು? ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರನ್ನ ಮಿಸ್ ಮಾಡ್ಕೋತೀರಾ? ನನ್ ತಮ್ಮ. ಏನಕ್ಕೆ? ಅಂದ್ರೆ ಅವನು ಹೊರಗಡೆ ಇದ್ದಾನೆ, ಔಟ್ ಆಫ್ ಕಂಟ್ರಿ, ಅದಕ್ಕೋಸ್ಕರ. ಅದಕ್ಕೆ ಮಿಸ್ ಮಾಡ್ಕೋತಿದೀರಾ? ಓಕೆ, ಅವ್ರ ತಮ್ಮ ಇದನ್ನ ನೋಡ್ತಾ ಇದ್ರೆ ಇನ್ ಕೇಸ್ ವಿಡಿಯೋನ, ಸೊ ಗೊತ್ತಾಗುತ್ತೆ ಅವ್ರಿಗೆ ನೀವು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅವ್ರನ್ನ ಅಂತ ಹೇಳ್ಬಿಟ್ಟು. ದೆನ್ ನಿಮ್ಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ಯಾರನ್ನಾದ್ರೂ ಒಬ್ರು ನೆನ್ಸ್ಕೋತೀರಾ ಅಲ್ವಾ? ಫ್ಯಾಮಿಲಿ ಆಗಿರ್ಬೋದು, ಆಚೆ ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನಾದ್ರೂ ಆಗಿರ್ಬೋದು. ಸೊ ಹಂಗೆ ನೀವ್ ಯಾರನ್ನ ಮಿಸ್ ಮಾಡ್ಕೋತೀರಾ? ನನ್ ತಮ್ಮನ್ನೇ. ತಮ್ಮ. ಸೊ ಅವರೇ ಹೆಲ್ಪ್ ಮಾಡೋದು. ಹೌದು. ಓಕೆ, ಥ್ಯಾಂಕ್ ಯು. ನಿಮ್ ನೇಮ್? ಚೈತನ್ಯ. ಓಕೆ, ನಿಮ್ ಲೈಫ್ ಅಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ಇರ್ತಾರಲ್ವಾ, ಸೊ ಅದ್ ಯಾರು ಅಂಡ್ ಏನಕ್ಕೆ? ನನ್ನ ಲೈಫ್ ಅಲ್ಲಿ ಅಂದ್ರೆ ನನ್ನ ವೈಫ್ ಇವರು. ವೈಫ್. ಏನಕ್ಕೆ ಇಂಪಾರ್ಟೆಂಟ್ ಅವರು? ಅಂದ್ರೆ ಶಿ ಇಸ್ ಟೇಕಿಂಗ್ ಕೇರ್ ಮೀ. ನನ್ನ ಎಲ್ಲ ಎ ಟು ಝೆಡ್ ಅವ್ರು ಟೇಕ್ ಕೇರ್ ಮಾಡ್ತಾರೆ. ಓಕೆ, ನೀವು ಕಷ್ಟ ಅಂತ ಬಂದಾಗ ಲೈಫ್ ಅಲ್ಲಿ ಫಸ್ಟ್ ನೀವು ನೆನಪಿಸ್ಕೊಳ್ಳೋದು ಯಾರನ್ನ? ಇವಾಗ ಅಂದ್ರೆ ವೈಫ್. ವೈಫ್. ಏನಕ್ಕೆ? ಎಲ್ಲಾನು ಶೇರ್ ಮಾಡ್ತೀವಿ ಅವ್ರ ಜೊತೆ. ಶಿ ಇಸ್ ಅ ಲೈಫ್ ಪಾರ್ಟ್ನರ್. ಓಕೆ, ಅಂಡ್ ನಿಮ್ ಲೈಫ್ ಅಲ್ಲಿ ಯಾರನ್ನೋ ಮಿಸ್ ಮಾಡ್ಕೋತಾ ಇದ್ದೀರಾ? ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು. ಪೇರೆಂಟ್ಸ್. ಏನಕ್ಕೆ? ಅಲ್ಲ, ಅವ್ರು ನಾನು ಚಿಕ್ಕವ್ರದಾಗ ತಿರ್ಕೊಂಡಿದ್ರು ಅವರು. ಸೊ ಅವ್ರಿದ್ರೆ ಇಟ್ಸ್ ಗುಡ್ ಅಲ್ಲ, ಏನಿದ್ರು ಅವ್ರ ರೆಸ್ಪಾನ್ಸಿಬಿಲಿಟಿ ಕ್ಯಾರಿ ಮಾಡ್ತಾ ಇದ್ರು. ಸೊ ದಟ್ ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುತ್ತೆ. ಬೀಯಿಂಗ್ ಎಲ್ಡರ್ ಆಫ್ ದ ಫ್ಯಾಮಿಲಿ, ನಾವು ಚಿಕ್ಕವ್ರಿಗೆ ಕೊಡಕ್ಕಾಗಲ್ಲ. ನಮ್ ದೊಡ್ಡವರಿದ್ರೆ ನಾವು ಅವ್ರ ಹತ್ರ ಹೇಳ್ಕೋಬಹುದು. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಫೀಲಿಂಗ್ಸ್. ಓಕೆ, ಇವಾಗ ಕಷ್ಟ ಅಂತ ಅಂದಾಗ ಎಲ್ರು ಹೇಳ್ತಾರೆ ಫ್ರೆಂಡ್ಸೇ ಆಗೋದು ಅಂತ ಹೇಳ್ಬಿಟ್ಟು. ಸೊ ನಿಮ್ ಪ್ರಕಾರ ಫ್ಯಾಮಿಲಿ ಆಗುತ್ತಾ, ಫ್ರೆಂಡ್ಸ್ ಆಗ್ತಾರ? ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆಗೋದು, ಫ್ಯಾಮಿಲಿ ಆಗಲ್ಲ. ಅಲ್ಲ, ಫ್ಯಾಮಿಲಿಗಿಂತ ಜಾಸ್ತಿ ಫ್ರೆಂಡ್ಸ್ ಆಗ್ತಾರೆ. ಫ್ಯಾಮಿಲಿ ಓಕೆ ಆಗ್ತಾರೆ, ಬಟ್ ಅದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ ಜೊತೆ ಕ್ಲೋಸ್ ಇದ್ದಷ್ಟು ಫ್ಯಾಮಿಲಿ ಅಂದ್ರೆ ಕೋರ್ ಫ್ಯಾಮಿಲಿ ಜೊತೆ ಓಕೆ, ಬಟ್ ಡಿಸ್ಟೆನ್ಸ್ ಫ್ಯಾಮಿಲಿ ಜೊತೆ ನಾವು ಕ್ಲೋಸ್ ಆಗಿರ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಅವ್ರು ಆಗ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ ನೇಮ್? ಆಕಾಶ್ ಅಂತಂದ್ರೆ. ಆಕಾಶ್. ಓಕೆ, ನಿಮ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರು? ಇಂಪಾರ್ಟೆಂಟ್ ಅಂತ ಯಾರಿಲ್ಲ, ಫ್ಯಾಮಿಲಿ, ಪೇರೆಂಟ್ಸ್ ಬಿಟ್ರೆ ಮತ್ತೆ ಯಾರು ಇಂಪಾರ್ಟೆಂಟ್ ಇಲ್ಲ. ಏನಕ್ಕೆ ಇಂಪಾರ್ಟೆಂಟ್ ಅವರು? ಏನಕ್ಕೆ ಇಂಪಾರ್ಟೆಂಟ್? ಪೇರೆಂಟ್ಸ್ ಅಲ್ಲ ನಮ್ಗೆ, ಹಿಂದ್ಗಡೆ ಎಲ್ಲ ಪೇರೆಂಟ್ಸ್ ಎಲ್ಲ ನಮ್ಗೆ. ಏನಾದ್ರೂ ಹೋದ್ರು ಪೇರೆಂಟ್ಸ್, ಮತ್ತೆ ಬಿಟ್ಟು ಯಾರು ಇಲ್ಲ. ಓಕೆ, ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನೀವು ಫಸ್ಟ್ ನೆನಪಿಸ್ಕೊಳ್ಳೋದು ಪರ್ಸನ್ ಯಾರು? ಆ ತರ ಅಂತ ಯಾರು ಇಲ್ಲ ನನ್ ಲೈಫ್ ಒಳಗಡೆ. ನಾನೇ ಏನಾದ್ರು ಮಾಡ್ಕೊಂಡು ನಾನೇ ಅದ್ರ ಸೊಲ್ಯೂಷನ್ ತಗೋತೀನಿ ಅಷ್ಟೇ. ಓಕೆ, ನಿಮ್ಗೆ ನೀವೇ ಎಲ್ಲ? ನಾನೇ ಏನ್ ಮಾಡ್ಕೊಳ್ಳೋದು. ಓಕೆ, ಲೈಫ್ ಅಲ್ಲಿ ಯಾರನ್ನೋ ಮಿಸ್ ಮಾಡ್ಕೋತೀರಾ? ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಅಂದ್ರೆ ಯಾರು? ಹೇಳಕ್ಕಾಗಲ್ಲ ಅದು. ಓಕೆ, ಆಯ್ತು. ಇವಾಗಿನ ಯೂತ್ಸ್ ಎಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಸೊ ಫ್ರೆಂಡ್ಸ್ ಅಂದ್ರೇನೆ ಎಲ್ಲ ಹೆಲ್ಪ್ ಮಾಡೋದು, ಕಷ್ಟ ಅಂತ ಬರೋದೇ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಫ್ರೆಂಡ್ಸ್ ಬರ್ತಾರೋ, ಫ್ಯಾಮಿಲಿ ಬರುತ್ತೋ? ಫ್ಯಾಮಿಲಿನೇ ಬರೋದು, ಫ್ರೆಂಡ್ಸ್ ಎಲ್ಲ ಇನ್ ಬರಲ್ಲ. ಅದೆಲ್ಲ ಸುಮ್ಮನೆ ಒಂದ್ ಟೈಮ್ ಇರುತ್ತೆ ಅಷ್ಟೇ, ಅದೊಂದು ಟೈಮ್ ಪೀರಿಯಡ್ ವರ್ಗು ಅಷ್ಟೇ ಇರೋದು. ಅದೇನು ಕಾಲೇಜ್ ಲೈಫ್ ಅಂತ ಒಂದು ಟೈಮ್ ಪೀರಿಯಡ್ ಇರುತ್ತೆ, ಟೈಮ್ ಪೀರಿಯಡ್ ಅಷ್ಟೇ. ಅದ್ ಮಿಕ್ಕಿದ್ಮೇಲೆ ಯಾರು ಫ್ರೆಂಡ್ಸ್ ಬರಲ್ಲ, ಅವ್ರ ಲೈಫ್ ಅವ್ರು ಬಿಸಿ ಆಗಿರುತ್ತೆ.
ಫ್ಯಾಮಿಲಿನೇ ಎಲ್ಲದಕ್ಕೂ ಬರೋದು, ಮುಂದೆ ಏನಾದ್ರು ಇನ್ನು ಬಿಟ್ಟರು ಫ್ಯಾಮಿಲಿನೇ ಇರೋದು. ಸೊ ಗೈಸ್ ಏನ್ ಗೊತ್ತಾ, ಇವಾಗ ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ, ಏನಂತ ಅಂದ್ರೆ, ಸೊ ಲೈಫಲ್ಲಿ ಕಷ್ಟ ಅಂತ ಬಂದಾಗ ನೀವೆಲ್ಲ ಫ್ಯಾಮಿಲಿ ಅಂತ ಹೇಳ್ತಿರೋ ಆರ್ ಫ್ರೆಂಡ್ಸ್ ಬರ್ತಾರೋ ಅಂತ ಕೇಳಿದ್ರೆ, ಸೊ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಫ್ಯಾಮಿಲಿನೇ. ಸೊ ನಮ್ಗೆ ಇವಾಗ ಏನು ಅಂದ್ರೆ ಫ್ರೆಂಡ್ಸ್ ಎಲ್ಲಿವರೆಗೂ ಇರ್ತಾರೆ ಅಂತಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಫ್ರೆಂಡ್ಸ್ ಆ ಥರ ಇಲ್ಲ ಅಂತ ಹೇಳ್ತಿಲ್ಲ. ಸಮ್ ಲೈಕ್ ಆ ಥರ ಫ್ರೆಂಡ್ಶಿಪ್ ಸಿಗೋದು ರೇರ್. ಅಂಡ್ ಏನಂತ ಅಂದ್ರೆ ನಿಮ್ ಕಷ್ಟ ಆಗಿರ್ಲಿ ಸುಖ ಆಗಿರ್ಲಿ ವಾಟ್ ಎವರ್ ಏನಕ್ಕಾಗಿದ್ರು ಕೂಡ ನಿಮ್ ಜೊತೆಲಿ ಯಾವಾಗ್ಲೂ ಫಸ್ಟ್ ಇರೋದಂದ್ರೇನೆ ಫ್ಯಾಮಿಲಿ ಗೈಸ್. ಸೊ ನೀವು ಯಾವತ್ತು ಫ್ಯಾಮಿಲಿನ ಲೈಕ್ ಫ್ರೆಂಡ್ಸ್ ಅಂತ ಹೋಗ್ಬಿಟ್ಟು ಅವರಿದ್ದ ಲೈಕ್ ಏನಂತಾರೆ ಫ್ರೆಂಡ್ಸ್ ಅಂತ ಹೋಗ್ಬಿಟ್ಟು ಅವರಿಂದ ಹೋಗ್ಬಿಟ್ಟು ಸುಮ್ಮನೆ ಮೋಸ ಹೋಗಿ ಅವ್ರನ್ನ ನಂಬ್ಕೊಂಡು ಹೋಗಿ ಅವರಿಂದ ಏನು ಹೆಲ್ಪ್ ಆಗ್ದೇನೆ ಸೊ ನೀವು ಸ್ಯಾಡ್ ಆಗೋದ್ಕಿಂತ ಸೊ ನೀವು ಫ್ಯಾಮಿಲಿ ಅಂತ ಲೈಕ್ ನೀವು ಫ್ಯಾಮಿಲಿನೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಅವರೇ ನೀವೆಲ್ಲ ಅಂತ ಅಂದ್ಕೊಂಡ್ರಿ ಅಂದ್ರೆ ಅವ್ರಿಗೆ ಇನ್ನೂ ನಿಮ್ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ನಿಮ್ ಫ್ಯಾಮಿಲಿ ಅಂತ ಅಂದ್ರೆ ಅವರೇ ಬರೋದು ಗೈಸ್, ಕಷ್ಟ ಆಗ್ಲಿ ಸುಖ ಆಗ್ಲಿ. ಸೊ ನನ್ನ ಪ್ರಕಾರನೂ ಅಷ್ಟೇ ಫ್ಯಾಮಿಲಿನೇ ಬರೋದು, ನನಗೂ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ಯಾಮಿಲಿ ಅದಿಲ್ಲ ಬೇಡ ಸರ್. ಏನಿಲ್ಲ ನಾರ್ಮಲ್ ಏನೂ ಆಗಿಲ್ಲ. ನಿಮ್ಮ ಹೆಸರು? ಅಲ್ಲ ಸರ್, ಮಾನಸನ. ಓಕೆ, ನಿಮ್ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರು? ಅದ್ ಹೆಂಗ್ ಹೇಳಿ, ಹಸ್ಬೆಂಡ್ ಮಕ್ಳು ಅಂತ ಹೆಂಗ್ ಹೇಳಿ? ಓಕೆ, ನಿಮ್ಗೆ ಹೆಂಗೆ ಹಸ್ಬೆಂಡ್ ಮಕ್ಳು ಅಂತಂದ್ರೆ ಅವರೇ ಇಬ್ರು ಹೇಳ್ಬೋದು. ಇಂಪಾರ್ಟೆಂಟ್. ಇಬ್ರಲ್ಲಿ ಆಪ್ಷನ್ ತಗೊಳಕ್ ಆಗಲ್ಲ. ಇಲ್ಲ ಹಂಗಂದ್ರೆ like ನಿಮ್ಗೆ ಯಾರು ಇಷ್ಟ ಒಬ್ರೇ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇಲ್ಲ, ಯಾರನ್ನಾದ್ರೂ ಹಸ್ಬೆಂಡ್ ಅನ್ ಮಕ್ಳು. ಮಕ್ಳು ಇಬ್ರು ನಿಮ್ಗೆ ಇಂಪಾರ್ಟೆಂಟ್. ಓಕೆ, ನಿಮ್ ಲೈಫಲ್ಲಿ ಕಷ್ಟ ಅಂತ ಬಂದಾಗ ನೀವು ಫಸ್ಟ್ ನೆನಪಿಸ್ಕೊಳ್ಳೋದು ಯಾರು? ನಮ್ ತಾಯಿ. ತಾಯಿ. ಏನಕ್ಕೆ? ಅಂದ್ರೆ ಅವಾಗ ಈ ಮೇಡಮ್ ಇದೆಲ್ಲ ರಿವೀಲ್ ಮಾಡ್ತೀರಾ, ಅದಕ್ಕೋಸ್ಕರ ಹೇಳಕ್ ಆಗಿಲ್ಲ ನಾವು, ಸಾರಿ. ಓಕೆ ಗೈಸ್ ಏನ್ ಗೊತ್ತಾ, ಇಲ್ಲಿ ಒಬ್ರು ಆರ್ಟಿಸ್ಟ್ ಇದಾರೆ, ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ನಿಮ್ ನೇಮ್? ಮೈ ನೇಮ್ ಸೆಬಿನ್ ಅಂತ. ಓಕೆ, ಕನ್ನಡ ಬರುತ್ತೆ ಅಲ್ಲ? ಸ್ವಲ್ಪ ಬರುತ್ತೆ. ಸ್ವಲ್ಪ. ಓಕೆ, ಸ್ವಲ್ಪ ಬಂದ್ರೆ ಸಾಕು, ಓಕೆ ಮ್ಯಾನೇಜ್. ಓಕೆ, ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರು? ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಫ್ರೆಂಡ್ಸ್ ಇದೆ, ಸ್ವಲ್ಪ ಫ್ಯಾಮಿಲೀಸ್ ಇದೆ. ಓಕೆ, ಇದಾರೆ. ಯಾ ಓಕೆ ಓಕೆ, ನಿಮ್ ಲೈಫ್ ಅಲ್ಲಿ ಯಾರು ಇವಾಗ ಕಷ್ಟ ಅಂತ ಬಂದಾಗ ನೀವು ತುಂಬಾ ನೆನ್ಪು ಮಾಡ್ಕೊಳ್ಳೋದು, ಅವ್ರ ಕಷ್ಟ ಅಂತ ನೀವು ನೆನ್ಪು ಫಸ್ಟ್ ಪರ್ಸನ್ ಯಾರಾಗಿರ್ತಾರೆ? ಫಸ್ಟ್ ಪರ್ಸನ್ ಫ್ರೆಂಡ್ಸ್ ಇದೆ, ಅವ್ರು ಸ್ವಲ್ಪ ಮಾತಾಡುತ್ತೆ ಫ್ರೆಂಡ್ಸ್ ಜೊತೆ ಮಾತಾಡುತ್ತೆ ಹಾ ಅಷ್ಟೇ. ಕಷ್ಟ ನಮ್ದೇ ಸಾಲ್ವ್ ಮಾಡ್ಬೇಕಲ್ಲ, ಹಾ ನೀವೇ ಸಾಲ್ವ್ ನಾನೇ ಮಾಡ್ಬೇಕು. ಸಾಲ್ವ್ ಮಾಡ್ಬೇಕು. ಫ್ರೆಂಡ್ಸ್ ಯಾಕೆ ಮಾಡ್ಕಾದೆ, ಅಡ್ವೈಸ್ ಕೇಳ್ತಾರೆ, ಹಾ ಕಷ್ಟನ ನಾನೇ ಸಾಲ್ವ್ ಮಾಡ್ಬೇಕು. ನೋಡಿ, ಕನ್ನಡ ಸ್ವಲ್ಪ ಬರುತ್ತೆ ಅಂತ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹೌದಾ? ಹಾ, ಒಳ್ಳೆ 3 years ಬ್ಯಾಂಗ್ಳೂರ್ ಇದೆ, 4 years ಆಯ್ತು 4 years. ಬ್ಯಾಂಗ್ಳೂರಲ್ಲಿ. ಓಕೆ, ಇನ್ನೂ ಸ್ವಲ್ಪ ಸ್ವಲ್ಪ ಕಲ್ಸಿದೆ, ಬಟ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾರೆ. ಫ್ರೆಂಡ್ಸ್ ಎಲ್ಲ ಕನ್ನಡ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಇದೆ, ಅವ್ರಿಗೆ ಕೂಡ ಇಂಗ್ಲಿಷ್ ಜಾಸ್ತಿ ಮಾತಾಡುತ್ತೆ. ಓಕೆ, ಇಷ್ಟು ಬಂದ್ರೆ ಸಾಕು, ಮ್ಯಾನೇಜ್ ಆಗುತ್ತೆ. ಮ್ಯಾನೇಜ್ ಆಗುತ್ತೆ. ಇನ್ನು ತುಂಬಾ ಇನ್ನು ಹೋಗ್ತಾ ಕಲಿತಾ ಹೋಗ್ತೀರಾ ಕನ್ನಡ. ಓಕೆ, ಬ್ಯಾಂಗ್ಳೂರ್ ಸಾಕಲ್ಲ ಸರ್ವೈವ್ ಮಾಡಕ್ಕೆ. ಸರ್ವೈವ್ ಮಾಡಕ್ಕೆ ಸಾಕು, ಬಟ್ ಹೋಗ್ತಾ ಇನ್ನು ಚೆನ್ನಾಗಿ ಕಲಿತೀರಾ. Okay. ಕನ್ನಡ ಏನ್ ಕಷ್ಟ ಇಲ್ಲ, ತುಂಬಾ ಈಸಿ. ಅರ್ಥ ಆಗುತ್ತೆ, ಮಾತಾಡಲು ಬರಲ್ಲ, ഒരു 80-90% ಅರ್ಥ ಆಗುತ್ತೆ. ಇವಾಗ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಿಂಗೆ 50% ಓಕೆ. ಹಂಗೆ ಕ್ವಶನ್ ಕೇಳ್ತಾ ಇದ್ರೆ ಅರ್ಥ ಆಗುತ್ತೆ, ಬಟ್ ಮಾತಾಡಕ್ಕಂತ ವರ್ಡ್ಸ್ ಸಿಕ್ಕಲ್ಲ, ಅಷ್ಟೇ ಸಾಕು. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಒಂದು ಆರ್ಟಿಸ್ಟ್, Okay. ಇದು ಒಂದು ಕ್ಯಾರಿಕೇಚರ್ ಮಾಡ್ತಾನೆ, ಇದು ಬೊಮ್ಮ ತರ, ಬೊಮ್ಮ ಮೀನ್ ಕಾರ್ಟೂನ್ ತರ. ಓಕೆ ಇದು ಓಕೆ ಕ್ಯಾರಿಕೇಚರ್, ಇದು ಪೆನ್ಸಿಲ್ ಸ್ಕೆಚ್, ಇದು ಬೋತ್ ಆರ್ ಲೈವ್ ಮಾಡ್ತೀನಿ. ಓಕೆ, ಲೈವ್ ಸ್ಕೆಚ್. ಓಕೆ ನಿಮಗೆ ಕೂತ್ಕೊಳ್ಳಿ ಡ್ರಾ ಮಾಡ್ತೀನಿ. ಓಕೆ, ಎಷ್ಟು ತಗೋತೀರಾ ಅದಕ್ಕೆ? ಇದು ಒಂದು 300, ಓಕೆ ಇದು ಒಂದು 400, ಓಕೆ ಇದು ಒಂದು 5 minutes ಅಲ್ಲಿ ಫಿನಿಶ್ ಮಾಡ್ತೀನಿ. ಓಕೆ, 5 minutes ಅಲ್ಲಿ. ಓಕೆ, ಇದು ಒಂದು 15 minutes 20 minutes ಆಗುತ್ತೆ. ಇದು ಒಂದು 4 days ಆಗುತ್ತೆ. ಇದು ವಾಟರ್ ಕಲರ್ ಪೇಂಟಿಂಗ್. 4 days. ಯಾ ಓಕೆ, ವಾಟರ್ ಕಲರ್ ಪೇಂಟಿಂಗ್. ಇದು ಒಂದು 4 days ಆಗುತ್ತೆ ಪೇಂಟಿಂಗ್ ಫಿನಿಶ್ ಮಾಡೋಕೆ. ಓಕೆ, ಇದು ಪೆಟ್ ಪೇಂಟಿಂಗ್ ಮಾಡ್ತಾರೆ, ಅಪ್ರಮ ವೆಡ್ಡಿಂಗ್ ಅದೆಲ್ಲ ಮಾಡ್ತಾರೆ. ಓಕೆ ಓಕೆ ಗೈಸ್, ನೀವೇನಾದ್ರೂ ಜಯನಗರ್ ಅವ್ರ ಇಂದಿರಾನಗರ್ ಎಲ್ಲ ಇಷ್ಟ ತಗೊಳ್ಳಿ, ಅಲ್ಲಿ ಮೆಸೇಜ್ ಮಾಡಿ. ಓಕೆ ಇದೆ. ಓಕೆ, ನಿಮ್ಗೆ ಏನಾದ್ರು ಲೈವ್ ಆಗುನು ಅವರು ಸ್ಕೆಚ್ ಮಾಡ್ಕೊಡ್ತಾರೆ. ಇಫ್ ಯು ವಾಂಟ್ ಲೈಕ್ ಲೈವ್ ಆಗಿ ಸ್ಕೆಚ್ ಮಾಡ್ಕೊಡ್ತಾರೆ. ವಾಟರ್ ಪೇಂಟಿಂಗ್ಸ್ ಎಲ್ಲ ಲೈಕ್ 400 rupees. ಅದೊಂದು 400 ಲೈವ್ ಸ್ಕೆಚ್. ಓಕೆ, ವಿತ್ ಇನ್ 15 minutes 5 minutes ಅಲ್ಲಿ ಇದೆಲ್ಲ ಮಾಡ್ಕೊಡ್ತಾರೆ. ಸೊ ಅವ್ರ
ಇದು ಓಕೆ ಫೋಟೋ ಕಳ್ಸ್ಬೇಕು ಓಕೆ ನಿಮ್ಗೆ ವಾಟರ್ ಪೇಂಟ್ ಈ ತರ ಕಲರಿಂಗ್ ಬೇಕು ಅಂದ್ರೆ 4 days ಆಗುತ್ತೆ, ಅಷ್ಟರಲ್ಲಿ ಅವ್ರು ಮಾಡ್ಕೊಡ್ತಾರೆ. ಸೊ ಅವ್ರ ಇನ್ಸ್ಟಾ ಪೇಜ್ನು ಫಾಲೋ ಮಾಡಿ ಗೈಸ್, ಇಲ್ಲಿ ಹಾಕಿರ್ತೀನಿ ವಿಡಿಯೋ ಅಲ್ಲಿ, ಸೊ ಫಾಲೋ ಮಾಡಿ. ಅಂಡ್ ನಿಮ್ಗೂ ಯಾವ್ದಾದ್ರು ಆರ್ಟ್ ಲೈಕ್ ಈ ತರ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ನೋ ರಿಯಲಿ ಯು ಓಪನ್ ದಟ್ ಯೂಟ್ಯೂಬ್ ಚಾನಲ್, ಓಪನ್ ಯೂಟ್ಯೂಬ್ ಶೋ ಆಲ್ರೆಡಿ ಅಪ್ಲೋಡೆಡ್. ಸೊ ಗೈಸ್ ನೋಡಿದ್ರಿ ಅಲ್ವಾ, ಅವರು ಕೊರೋನಾ ಇದ್ದ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೇರಳ ಅವರು ಆಕ್ಚುಲಿ ಅಲ್ಲಿದ್ದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಗೈಸ್ ನೋಡಿದ್ರಿ ಅಲ್ವಾ, ಬೆಂಗಳೂರಲ್ಲಿ ಜೀವನ ಲೈಕ್ ತುಂಬಾ ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಬೆಂಗಳೂರು ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೋಡಿದ್ರಲ್ಲ ಇವತ್ತು ಯಾವ್ಯಾವ ತರ ಆನ್ಸರ್ ಮಾಡಿದ್ರು, ಅವ್ರ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಆಗಿದ್ದಾರೆ ಅಂಡ್ ಕಷ್ಟ ಅಂದಾಗ ಯಾರ್ಯಾರು ನೆನಪಿಸ್ಕೋತಾರೆ ಅಂತ ಗೊತ್ತಾಯ್ತಲ್ವಾ. ಸೊ ಗೈಸ್ ನಿಮ್ಗೆ ಯಾರ್ಯಾರು ಅದೇ ತರ ಇಂಪಾರ್ಟೆಂಟ್ ಕಷ್ಟ ಅಂದಾಗ ನೀವು ಯಾರನ್ನ ನೆನ್ಸ್ಕೋತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಸೊ ಇವತ್ತಿನ ಟಾಪಿಕ್ ಇದಾಗಿ ವಿಡಿಯೋನ ಫುಲ್ ನೋಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಇದೇ ತರ ವಿಡಿಯೋ ಆರ್ ನಿಮ್ಗೆ ಯಾವ ತರ ಇಷ್ಟ ನೋಡೋಕ್ ನನ್ನ ಲೈಕ್ ನನ್ನ ವಿಡಿಯೋಸ್ ಅಲ್ಲಿ ನಿಮ್ಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಐ ಟ್ರೈ ಟು ಡೂ ದಟ್. ಸೊ ಗೈಸ್ ಬೈ ಬೈ, ಲವ್ ಯು, ಟೇಕ್ ಕೇರ್.